ಇವಾಗ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಒಂದು ಕಾಂಪಿಟೇಷನ್ ನಡೆಯೋದಿದೆ. ಸೊ ಒಂದು ನಿಮಿಷ ಸ್ವಲ್ಪ ಸೈಡ್. ಸೊ ಇದು ನಾನು ದುಬೈಯಿಂದ ತಂದಿದ್ದೆ, ಆಯಿತಾ, ಈ ಪ್ರಾಡಕ್ಟ್. ಇದನ್ನು ಈಗ ನಾನು ಮತ್ತು ನಮ್ಮ ಅಪ್ಪ ಟ್ರೈ ಮಾಡ್ತೀವಿ ಮೇಕಪ್ ಮಾಡೋಕ್ಕೆ. ನಾನು ನಮ್ಮ ಅಕ್ಕ ಮೇಲೆ, ನಮ್ಮ ಅಪ್ಪ ನಮ್ಮ ಅಮ್ಮ ಮೇಲೆ ಮೇಕಪ್ ಮಾಡ್ತಾರೆ, ಆಯಿತಾ? ಓಕೆನಾ? ಸೊ ಮೇಕಪ್ ನೋಡ್ಕೊಂಬಿಡಿ. ನಿಮ್ಗೆ ಇದೆರಡರಲ್ಲಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾರ್ಟ್ನರ್ ಬೇರೆ ಯಾರಿದ್ದಾರೆ, ನಾನೇ ಮಾಡಬೇಕು. ಯಾಕೆ 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 ಏನ್ಪಾ ಹಿಂಗೆ ಹೇಳ್ತವ್ರೆ? ರೆಡಿ? ಓಕೆ, ಚೂಸ್ ಮಾಡಿ ನಿಮ್ಗೆ ಯಾವ್ದು ಬೇಕು ಅಂತ. ಇದಾ? ನಮ್ಮ ಅಕ್ಕ ಏನು ಹೇಳಿದ? ಆಲ್ರೆಡಿ ಅದೇ ಥರ ಇದ್ದೀನಿ ಅಂತ ನಮ್ಮ ಅಕ್ಕ. ಸಾರಿ. ಓಕೆ, ಇದನ್ನ ನಾನು ನಮ್ಮ ಅಕ್ಕಂಗೆ ಮಾಡಬೇಕು, ನಮ್ಮ ಅಪ್ಪ ಇದನ್ನ ಅಮ್ಮಗೆ ಮಾಡಬೇಕು. ಇದು ಇಷ್ಟೇ ಅಲ್ಲ, ಟ್ವಿಸ್ಟಿನೂ ಬೇರೆ ಇದೆ. ಈ ಚಾಲೆಂಜ್ ಆದಮೇಲೆ ಡೇರ್ ನಾನು ಕೊಡ್ತೀನಿ ನಿಮ್ಗೊಂದು, ಡ್ಯಾಡಿ ಸೋನುಗೊಂದು ಡೇರ್ ಕೊಡ್ತಾರೆ. ಅದನ್ನ ಯಾರು ಕಂಪ್ಲೀಟ್ ಮಾಡ್ತಾರೆ, ಯಾರು ಗಿವ್ ಅಪ್ ಮಾಡಿದ್ರೆ ಕಂಪ್ಲೀಟ್ ಮಾಡ್ತಾರೆ ಡೇರ್ನ, ಇದನ್ನ ಮಾಡ್ಕೊಂಡು ಮೇಕಪ್ನ, ಅವ್ರ ವಿನ್ನರ್. ಏನು ಕೊಡ್ತೀಯಾ? 5,000 ರೂಪಾಯಿ. 5,000 ರೂಪಾಯಿ ವಿನ್ನಿಂಗ್ ಪ್ರೈಸ್. ಡೇರ್ ಕಂಪ್ಲೀಟ್ ಮಾಡಿದ್ರೆ. ಪೋಸ್ಟ್ ಮಾಡಿ, ರೋಡ್ಗೆ ಹೋಗಿ, ಶಾಪಿಂಗ್ ಮಾರ್ಟ್ಗೆ ಹೋಗಿ, ಏನಾದರೂ ಹೇಳ್ಬೋದು ನಾವು. ಸೊ ಒಂದೊಂದಕ್ಕೆ 28 ದಿರಾಮ್ 24 ದಿರಾಮ್ ಕೊಟ್ಟು ತಂದಿರೋದು. ಓಕೆ, ರೆಡಿ? ಕೂತ್ಕೊಳ್ಳಿ. ಏನು ಇವಾಗೆ ಮಾಡ್ತಿದ್ಯಾ? ಅದಕ್ಕೆ ಮುಂಚೆ ಒಂಚೂರು ಮಾಯಿಶ್ಚರೈಸರ್ ಗೈಸ್. ಪಾಪ ಫೇಸ್ ಸ್ಕಿನ್ ಹಾಳಾಗ್ಬಾರ್ದಲ್ಲ, ಮಾಯಿಶ್ಚರೈಸರ್ ಕೊಡಿ. ಫೇಸ್ ಹಾಳಾಗ್ಬಿಡುತ್ತೆ. ಬನ್ನಿ, ಅಲ್ಲಿ ಬನ್ನಿ. ನಮ್ಮ ಅಕ್ಕಗೆ, ನಮ್ಮ ಅಮ್ಮಗೆ ನಾನು ಮೇಕಪ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಕೊಡ್ತಿರೋದು 3 ಬೆನಿಫಿಟ್ಸ್ ಇರೋ ಪ್ರೈಮರ್, ಹೈಲೈಟರ್ ಮತ್ತೆ ಮಾಯಿಶ್ಚರೈಸರ್. 3 ಒಂದರಲ್ಲೇ ಇದೆ. ಸೊ ಈಗ ಇದರಲ್ಲಿ 2 ಇದೆ ನನ್ನ ಹತ್ರ. ಒಂದು ಪಿಂಕ್ ಟಾಪ್ಸ್ ಮತ್ತೆ ಗೋಲ್ಡ್ ಸಫೈರ್ ಅಂತ. ಯಾವ್ದು ಬೇಕು ನಿಮಗೆ? ಪಿಂಕ್ ನಂಗೆ. ಗೋಲ್ಡ್ ನಿಮಗೆ. ಸೊ ಈ ಪ್ರಾಡಕ್ಟ್ ಏನು, ಇದ್ರ ಬಗ್ಗೆ ಏನು ಸ್ವಲ್ಪ ಹೇಳ್ಬಿಡ್ತೀನಿ, ಬಿಕಾಸ್ ನಮಗೆ ಹೊಟ್ಟೆಪಾಡಿಗೆ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ. ನಮ್ಮ ಅಕ್ಕ ಈಗ ಫಸ್ಟ್ ಕೈಗೆ ಹಚ್ಕೊಂಡು ಡಿಫ್ರೆನ್ಸ್ ತೋರಿಸ್ತಾಳೆ. ಹಚ್ಚು ಅಜ್ಜು ಕ್ಲೀನಾಗಿ ರಬ್ ಮಾಡು. ಹಾಂ, ಈಗ ಆ ಕೈ ಈ ಕೈದು ಲೈಟಲ್ಲಿ, ಸನ್ಲೈಟಲ್ಲಿ ಡಿಫ್ರೆನ್ಸ್ ತೋರಿಸು. ಇದು ಸನ್ಲೈಟಲ್ಲೇ ಮೇಜರ್ ಡಿಫ್ರೆನ್ಸ್ ಕಾಣಿಸೋದು ಗೈಸ್. ನೋಡಿ ಗೈಸ್, ಶೈನ್ ಕಾಣ್ತಿದೆ ಸ್ಕಿನ್ನು. ನಮ್ಮ ಅಮ್ಮನೂ ಈಗ ಮಾಡ್ತಾರೆ ಅದನ್ನು. ಇದು NY Bae Pro ಸ್ಟೋಪ್ ಕ್ರೀಮ್. ಇದು ಟೆಕ್ಸ್ಚರ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ಲೈಟ್ ಆಗಿದೆ ಅಲ್ಲ? ಇನ್ನು ರಬ್ ಮಾಡಿ. ನೋಡಿ ಗೈಸ್, ಡಿಫ್ರೆನ್ಸ್ ಇದೆ, ಕಾಣ್ತಿದ್ಯಾ? ಶೈನ್ ಆಗ್ತಿದೆಯಲ್ಲ? ಈ ಪ್ರಾಡಕ್ಟ್ ಇಂದ ನಿಮಗೆ ಇನ್ಸ್ಟೆಂಟ್ ಗ್ಲೋ ಮತ್ತೆ ಗೋಲ್ಡನ್ ಗ್ಲೋ ಮತ್ತೆ ಪಿಂಕ್ ಕಲರ್ ಗ್ಲೋನು ಸಿಗುತ್ತೆ. ಆಚೆ ಹೋದಾಗ ಸನ್ಲೈಟ್ಗೆ ಸಕ್ಕದಾಗ ಕಾಣ್ತೀರಾ. ಗೋಲ್ಡನ್ ಸಫೈರ್ ನಿಮಗೆ ಗೋಲ್ಡ್ ಲೈಕ್ ಗ್ಲೋ ಕೊಡುತ್ತೆ. ಇದರಲ್ಲಿ 3 ಬೆನಿಫಿಟ್ಸ್ ಇದೆ. ನಾನು ಹೇಳ್ದಂಗೆ ಪ್ರೈಮರ್, ಹೈಲೈಟರ್ ಮತ್ತೆ ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡ್ಬೋದು. ಇದು ಡ್ಯೂ ಎಫೆಕ್ಟ್ ಕೊಡೋದಕ್ಕೆ ನೀವು ಫೌಂಡೇಶನ್ಗೆ ಒಂಚೂರು ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಬರೀ 300 ರೂಪಾಯಿ ಪ್ರಾಡಕ್ಟು ಇಷ್ಟು ಇವ್ರು ಹೆಂಗಂತವ್ರು ನೋಡಿ ಗೈಸ್. ಬರೀ 300 ರೂಪಾಯಿ ಪ್ರಾಡಕ್ಟು ಇಷ್ಟು ಥರ ಯೂಸ್ ಮಾಡ್ಬೋದು ಗೈಸ್. ಲೈಟ್ ವೇಟ್ ಆ್ಯಂಡ್ ಈಸಿ ಟು ಬ್ಲೆಂಡ್. ಕರೆಕ್ಟಾ? ಇದನ್ನ ಬೈ ಮಾಡೋದಂದ್ರೆ purple.com ಅಲ್ಲಿ ನೀವು ಬೈ ಮಾಡೋದು. ಅದು ಬಿಟ್ಟರೆ ಇಲ್ಲಿ QR ಕೋಡ್ ಹಾಕಿದ್ದೀನಿ ನೋಡಿ, ಅದನ್ನು ಸ್ಕ್ಯಾನ್ ಮಾಡಿ ಡೈರೆಕ್ಟಾಗಿ ಪ್ರಾಡಕ್ಟ್ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಹೋಗಿ ಬೈ ಮಾಡ್ಬೋದು. ಮತ್ತು purple.com ಅಲ್ಲಿ ನೀವು ಆರ್ಡರ್ ಮಾಡಿದ್ರೆ, ನೀವು ಬೆಂಗಳೂರು, ಕೊಚ್ಚಿ, ಚೆನ್ನೈ 3 ಜಾಗದಿಂದ ಆರ್ಡರ್ ಮಾಡ್ತಿದ್ರೆ ನಿಮಗೆ ಪಟ್ಟಂತ 3 ಅವರಲ್ಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ಬರುತ್ತೆ. ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ನೀವು ಚೆಕ್ಔಟ್ ಮಾಡಿ. ಈಗ ಬನ್ನಿ ಬೇಗ ಹೋಗಿ ಮೇಕಪ್ ಶುರು ಮಾಡೋಣ. ನಾನು ಮದುವೆಗಿದ್ವಿ ಆದರೆ ಇದಕ್ಕೆಲ್ಲ ನನ್ನ ವೈಫ್ನ ಯೂಸ್ ಮಾಡ್ತೀನಿ ಪ್ರಮೋಷನ್ಗೆ. ನಮ್ಮ ಅಕ್ಕ ಅಮ್ಮನ ಯೂಸ್ ಮಾಡಲ್ಲ. ಮತ್ತೆ ಇವಾಗ ಮಾಡ್ಕೊ. ಇವಾಗ ಆಯ್ತು, ನಿನ್ನ ವೈಫ್ನ ಕರ್ಕೊಂಡು ಇವಾಗ ಮೇಕಪ್ ಮಾಡು. ನಾನು ಈಗ ಯಾರು ಇಲ್ವಲ್ಲ, ಅದಕ್ಕೆ ನಮ್ಮ ಅಕ್ಕನ ಕರೆಸ್ಬೇಕಾಗಿದೆ ಗೈಸ್. ನಮ್ಮ ಅಮ್ಮಗೆ ನೋಡಿ ಗೋಲ್ಡ್ ಗ್ಲೋ ಹೊಡಿತಿದೆ ನೋಡಿ, ಫುಲ್ ಗೋಲ್ಡ್ ಆಗಿದ್ದಾರೆ. ಇದು ಪಿಂಕ್ ಕಲರ್ ನಮ್ಮ ಅಕ್ಕ ಅದು ನೋಡಿ ಯೂಸ್ ಮಾಡಿರೋದು. ಗೈಸ್ ಫೈನಲ್ ಚಾಲೆಂಜ್ ಸ್ಟಾರ್ಟ್ ಆಗ್ತಿದೆ. ಅಯ್ಯೋ ಇದು ಇಟ್ಕೊಳ್ಳಿಪ್ಪ, ಬೇಕು ಇದು ಹೆಂಗಿದೆ ಅಂತ ನೋಡ್ಕೊಂಡು ಮಾಡೋಕ್ಕೆ. ಇಟ್ಕೊಂಡಿದ್ದೀರಾ? ಸಾರಿ, ನಾನು ಅರ್ಧ ಬಿಸಾಕ್ಬಿಡ್ತಿದ್ದೆ ಗೈಸಿಗೆ. ಗೈಸ್ ನಮ್ಮ ಅಪ್ಪ ಆಗಲೇ ಮೇಕಪ್ ಶುರು ಮಾಡ್ಬಿಟ್ಟವಳು, ನಮ್ಮ ಅಕ್ಕ ಇನ್ನು ಪುಟ್ಟನೆ ಅವಳು ನೋಡಿ. ಹೆಂಗ್ ಕಾಣ್ತಾರೋ ನಮ್ಮ ಅಮ್ಮ ಅಂತ ನಂಗೆ ಅನಿಸ್ತಿದೆ ಗೈಸಿಗೆ. ಸುಮ್ಮನೆ ಇರಪ್ಪ ನೀನು, ಅಪ್ಪಪ್ಪ ಸುಮ್ಮನೆ ಕುತ್ಕೊಂಡು ಮಾಡಿಸ್ತಾಳು. ರೆಡಿ? ನನ್ನ ಫೇಸ್ ಕಲರ್ ರೆಡ್ ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ರೆಡಿ? ಒಬ್ರು ಪ್ಲೀಸ್ ನೀಟಾಗಿ ಮಾಡು, ಬಟ್ಟೆ ಹೊಸದು. ಕಣ್ಣು ಮುಸ್ಕೊಂಡು ಕೂತ್ಕೋ, 5 ನಿಮಿಷ ಯೋಚನೆ ಮಾಡು. ನನ್ನ ಲೈಫಲ್ಲಿ ಏನಕ್ಕಾಯ್ತು, ಏನಾಯ್ತು, ಯಾಕೆ ನಾನು ಹಿಂಗಿದ್ದೀನಿ, ಅಲ್ಲ ತಲೆನೋವು ಅಂತ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಯೋಚನೆ ಮಾಡ್ಕೊಂಡಿರು, ಅಷ್ಟೇ ನಾನು ಮುಗಿಸ್ಬಿಡ್ತೀನಿ. ಓ ಗೈಸ್, ಇದಕ್ಕೆ ವಿ ರೆಡ್ ಬೇಕು ಗೈಸ್.
ಒಬ್ಳು ಮುಖ ತೊಳಿಬೋದಾ ಮತ್ತೆ? ದೇವ್ರ ಹಣೆ ಗೊತ್ತಿಲ್ಲ. ನಿಮ್ಮ ಮಕ್ಕ ಏನಾಗುತ್ತೆ ಅಂತ ನನಗೆ ದೇವ್ರ ಹಣೆ ಗೊತ್ತಿಲ್ಲ. 890 ರೂಪಾಯಿ ಅಂದರೆ ಒಳ್ಳೆ ಪ್ರಾಡಕ್ಟ್ ಇರುತ್ತಲ್ವ ಸೋನು? ಹಾಂ, ಒಳ್ಳೆ ಪ್ರಾಡಕ್ಟ್ ಅಲ್ಲ. ಆ 800 ಒಳ್ಳೆ ನನ್ನ ಒಳ್ಳೆ ಫೇಸ್ನ ಹಾಳು ಮಾಡ್ಕೊತೀನಿ. 8,000 ಕೊಡ್ಬೋದಲ್ಲ? ಏನ ನನ್ನ ಮನೆ ಆಣೈತಿ. 8,000 ಒಳ್ಳೆ ಫೇಸ್ ಎಲ್ಲಿದೆ? ಒಳ್ಳೆ ಫೇಸ್ ಎಲ್ಲಿದೆ? ಇಲ್ಲಿ ಇದು ಅಲರ್ಜಿ ಆಗಲ್ಲ ತಾನೇ? ಏನಾಗಲ್ಲ ಸುಮ್ಮನೆ. ಅದೇನು 800 ಏನು ಅಲರ್ಜಿ ಏನು ಆಗಲ್ಲ. ಫೇಸ್ ಅಲರ್ಜಿ. ಆಮೇಲೆ ಆದ್ರೂ ಏನು ನಾಳೆ ನೀನೇ ಪಾರ್ಲರ್ ಕಳಿಸ್ಬೇಕು ನನಗೆ. ಅದೇ ಇವಾಗ ಅದೇ ಗೈಸ್ ಇವ್ನ 5,000 ಬಜೆಟ್ ಈಗ ಆಯ್ತು. ಇದನ್ನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ನಿಮ್ಮನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಮಾಡಿಸ್ಬೇಕು. ಇವಾಗ ಆಗಲ್ಲ, ಸ್ಕಿನ್ ಕೇರ್ ಎಲ್ಲ ಮಾಡಿಸ್ತೀನಿ ನೆಕ್ಸ್ಟ್ ವಿಡಿಯೋ. ಮಾಡಿಸ್ಬೇಕಪ್ಪ. ಸ್ಕಿನ್ ಕೇರ್ ಮಾಡಿಸ್ಬಿಡು. ನಿಮ್ಮಿಬ್ರಿಗೂ ಒಂಚೂರು ರೆಡಿ ಮಾಡಿಸ್ತೀನಿ. ಚೆನ್ನಾಗಿ ಕಾಣೋ ಥರ ನೀವು. ನ್ಯೂ ಲುಕ್. ಅಲ್ಲ ನೀವಿಬ್ರು ಚೆನ್ನಾಗಿ ಕಾಣೋ ಥರ ಮಾಡ್ತೀನಿ. ನಾವು ಆಲ್ರೆಡಿ ಚೆನ್ನಾಗಿದ್ದೀವಿ ಆಯ್ತಾ? ಟ್ಯಾನ್ ಆಗಿರ್ತೀವಿ ಅಷ್ಟೇ. ಬಬ್ಲು ಈ ಕಲರ್ ಬಬ್ಲು. ಏನಾಗಲ್ಲ ಏನಾಗಲ್ಲ, ಕೂತ್ಕೋ ಬಬ್ಲು ಸುಮ್ಮನೆ ಕೂತ್ಕೋ, ಏನಾಗಲ್ಲ. ಚೆನ್ನಾಗಿ ಕಾಣ್ತಾ ಇದೆ, ಸಕ್ಕದಾಗಿ ಕಾಣ್ತಾ ಇದೆ ನಿಜವಾಗ್ಲು. ವೀರ ಚೆನ್ನಾಗಿ ಕಾಣ್ತಿಲ್ವಾ? ಇದಕ್ಕೆ ಹಚ್ಕೊಡಿ. ಕಣ್ಮುಚ್ಚದ ಹಂಗೆ. ಅಲ್ಲ ಇಲ್ಲ ಹಚ್ಚಿ, ಇಲ್ಲಿ ಇದಕ್ಕೆಲ್ಲ ಹಚ್ಕೊಡಿ. ಅದು ಮತ್ತೆ ಇದೆ ಇದೆ. ಐಲ್ಯಾಶ್ ಹಚ್ಕೊಡಿ. ಕಣ್ಮುಚ್ಚು. Eyelash ಕಣ್ ತಕೊಂಡ್ Eyebrows ಹಚ್ಕೊಡಿ. ಆಗಿಂದ ನಮ್ಮ ಅಕ್ಕ ಯಾರಿಗಾಗಿ ಓಡಿ ಬಂದವಳು. ನಮ್ಮ ಅಕ್ಕ ಕಾಂಚನ ತರ ಕಾಣ್ತಾವಳಲ್ಲ ನನಗೆ. ಕಣ್ಮುಚ್ಚು. ಗೈಸ್ ಒಂಚೂರು ನಂದು ಬೇಸ್ಮೆಂಟ್ ಎಲ್ಲ ಆಯ್ತು, ಫೌಂಡೇಶನ್ ಎಲ್ಲ ಹಾಕಿದ್ದು. ಸಾಕ್ ಬಿಡ್ರಿ. ನಮ್ಮ ಅಕ್ಕ ಸಕ್ಕದಾಗಿ ಕಾಣ್ತಾವಳೆ ನಿಜವಾಗ್ಲು. ಇವತ್ತು ನಮ್ಮ ಅಕ್ಕ ತರ ಕಾಣ್ತಾವಳೆ. ಇರಮ್ಮ. ನನಗೆ ನಮ್ಮ ಅಕ್ಕ ಇಷ್ಟು ಪ್ರೀತಿ ಅಂತ ಇವತ್ತು. ವೈಟ್ ವೈಟ್ ಹಾಕಿ. ಅಯ್ಯೋ, ಪಾ ಹೆಂಗ್ ಝೂಮ್ ಅಲ್ಲಿ ನೋಡ್ತಾ ಇದ್ದೀರ ಅವ್ರನ್ನ? ಸಾಕ್ ಬಿಡ್ರಿ. ಅವ್ರದ್ದು ಬರೀ ಸಾಕು ಬಿಡ್ರಿ ಅನಿಸ್ತಾ ಇತ್ತು. ಸುಮ್ನೆ ಕೂತ್ಕೋ, ಯಾಕೆ ಆ ಕಡೆ ಮೂವ್ ಆಗ್ತಿದ್ಯಾ? ಉರಿತದ್ರಿ. ಸಾಕ್ ಬಿಡ್ರಿ. ಅಯ್ಯ, ನೀನ್ ಸುಮ್ನೆ ಕೂತ್ಕೊಳ್ತಾರೆ, ಏನು ಮಾತಾಡ್ಬೇಡ ಅಂತ ಹೇಳಿಲ್ವಾ? ಉರಿತದ ಅದಕ್ಕೆ. ಇದೇನೋ ಹಾಳಾಗಂಗ್ ಕಾಣ್ತೈತೆ ನನಗೆ. ಇದು ಮೇಕಪ್ ಮುಂಚೆ ಹಚ್ಬೇಕಿತ್ತು ಅನ್ಸುತ್ತೆ ನಾನು. ಪಾಪ ಅವಳ ಮಕ್ಕ ನೋಡಕ್ ಆಗ್ತಿಲ್ಲ ನಂಗೆ. ಹೆಂಗ್ ಮಾಡ್ಕೊಂಡ್ ಕೂತವಳು ನೋಡಿ, ಟೆನ್ಷನ್ ಅಲ್ಲಿ ಕೂತವಳೆ. ಟೆನ್ಷನ್ ಅಲ್ಲಿ ಕೂತವಳ ಮಕ್ಕ. ಬ್ಲೂ ಐಲ್ಯಾಶ್ ಇದು ಕಣ್ಣಿಗೆ. ಗೈಸ್ ಒಂದ್ ತಪ್ಪು ಮಾಡ್ಬಿಟ್ಟಿದೀನಿ. ಏನು ಅಂದ್ರೆ ಗಮ್ನ ನಾನು ಫೌಂಡೇಶನ್ ಆದ್ಮೇಲೆ ಹಚ್ಬೇಕಿತ್ತು. ಇದು ಫೌಂಡೇಶನ್ ಸ್ವಲ್ಪ ಕೈ ತೋರ್ಸು. ನಿಂದೆ ಅಲ್ವ ಕೈ, ಏನಾಗಲ್ಲ. ನಿನ್ ಕೈಗೆ ಏನಾಗಲ್ಲ. ಬಾಯಿಲಿ ಇರು ಒಂದ್ ನಿಮಿಷ ಇರು. ಹಿಂಗ್ ಬರ್ಬೇಕು ಕರೆಕ್ಟ್. ನೀನ್ ಐಬ್ರೋ ಇದು ಇದಾಕತ್ ಬಿಡೆ. ಅಲಾಡ್ಬೇಡ ಜಾಸ್ತಿ, ಅದು ಕರೆಕ್ಟಾಗಿ ಅಂಟಿಲ್ಲ ಗಮ್ಮು. ಇದು ಫೇಕ್ ಕಾಲ್ ಇದೆಯಾ ಯಾರಾದ್ರೂ ಮನೇಲಿ? ಫೇಕ್ ಅನ್ಸ್ಬಿಡ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಅಂಟಿಲ್ಲ. ಇಟ್ಸ್ ಓಕೆ. ನೆಕ್ಸ್ಟ್ ಕೊಂಬಚ್ಚನ. ಇದನ್ನ ಹಚ್ಚಕ್ ಮುಂಚೆ ಕೊಂಬು ಹಚ್ಬಿಡ್ಬೇಕಿತ್ತು. ಈಗ ರಿಗ್ರೆಟ್ ಮಾಡ್ತಾ ಇದೀನಿ. ಫಸ್ಟ್ ಇದೆಲ್ಲ ಹಚ್ಚಿ ಆಮೇಲೆ ಅದು ಮೂಗ್ ಹಚ್ಚಿ. ಅದು ಇದು ಹಾಕ್ಬಿಟ್ರೆ ಅಲ್ಲಿಂದ ಇದಾಗಲ್ಲ. ಒಂದು ಉದ್ದ ಬ್ರಷ್ ಇತ್ತು ರೀ. ನಮ್ಮ ಅಕ್ಕನೇ ಪಾಪ ಹೆಲ್ಪ್ ಮಾಡ್ತಿದ್ದಾರೆ. ಐಬ್ರೋ ಬ್ರಷ್ ಕೊಡೋರಿ. ಅದು ನಮ್ದದು. ಇದಪ್ಪ ಇನ್ನು ಮಾಡಿಲ್ಲ. ನಮ್ದದು ಹಾಳಾಗುತ್ತೆ. Start ಮಾಡಿ. ಬೇಡ ಹಾಳಾಗುತ್ತೆ. ನಮಗ್ ಬೇಕು ಹಾಳಾಗುತ್ತೆ. ನೋಡಿದ್ದೇನೆ. ಅಲ್ಲ ಹಾಳಾಗುತ್ತೆ ಪಾಪ, ನಮ್ಗೆ ಅದು ಬೇಕದು. ಕಲರ್ ಚೇಂಜ್ ಆಗುತ್ತೆ. ರೆಡ್ ಕಲರ್ ಬಿಡ. ಅದು ವೈಟ್ ಇದು ರೆಡ್ ಮಿಕ್ಸ್ ಆದ. ಅಲ್ಲ ವೈಟ್ ಮಾಡಿಲ್ಲಮ್ಮ, ರೆಡ್ ಇದೆ. ಬರೀ ತುಟಿಗೆ ಹಚ್ಚಾಕಿದ್ದು. ನಾವು ಒಳ್ಳೆ ಆರ್ಟಿಸ್ಟ್ ಅನ್ಸ್ಕೋಬೇಕು ಅದನ್ನೇ. ಏನ್ ಇವತ್ತನೇ ತಲೆ ಸ್ನಾನ ಮಾಡಿದ್ವಿ. ಇರಮ್ಮ ಕೊಂಗ್ ನಿಲ್ತಿಲ್ಲ. ನನ್ ಟೆನ್ಷನ್ ನನಗೆ. ಇವಳು ತಲೆ ಸ್ನಾನ ಅಂತೆ. ತಲೆನೇ ಇಲ್ಲ, ತಲೆ ಸ್ನಾನ ಅಂತವಳು ಇವಳು. ಅನ್ಕೋ ಅವ್ವ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಡಬಲ್ ಟೇಪ್ ಇದೆಯಪ್ಪ ಮನೇಲಿ. ಎಲ್ಲಿದೆ? ಡ್ರೈವ್ ತೆಗಿ. ಡಬಲ್ ಟೇಪ್ ಇದೆ. ಅದೇ ಯೂಸ್ ಚೆನ್ನಾಗಮ್ಮ. ಇದು ಯಾಕೋ ಇದು ವರ್ಕೌಟ್ ಆಗ್ತಿಲ್ಲ. ಈ ಕಟ್ಟರ್ನಾಗೆ ಅಪ್ಪ ಈಗ ಹೊಡಿತಾರೆ ತಪ್ಪಿಬಿಟ್ರೆ. ಅವ್ರಿಗೂ ಫ್ರಸ್ಟ್ರೇಟ್ ಆಗ್ಬಿಟ್ಟಿದೆ. ಈ ಕಡೆ ಟರ್ನಾಗೆ ಉರಿತೈತೆ ಬಬ್ಲು. ಯಾರು ನೋಡಿ ಉರಿತಿದೆ ನಿಂಗೆ? ಫೇಸ್ ಉರಿತೈತೆ. ಆಗ್ತಾನೆ ಇಲ್ಲ. ತೋರ್ಸಮ್ಮ. ಕೊಡಿ ಬ್ರಷ್ ಕೊಡಿ, ಬೇಗ ಬ್ರಷ್ ಕೊಡಿ. ನಮ್ದು ಇದೆಲ್ಲ ಸೈಡ್ ನಮ್ ಬ್ರಷ್ ಕೊಡಿಪಾ. ಇವ್ರು ನಮ್ ಬ್ರಷ್ ತಗೊಂಡು ನಮ್ಗೆ ಟೈಮ್ ವೇಸ್ಟ್ ಮಾಡ್ತಾವ್ರಪ್ಪ. ಉರಿತೈತಪ್ಪ ತುಂಬಾ. ಆಯ್ತು 2 ನಿಮಿಷ ಆಗೋಯ್ತು. ನಮ್ಮ ಅಕ್ಕ ನಮ್ಮ ಅಮ್ಮ ಎಫರ್ಟ್ಗೆ ಒಂದು ಲೈಕ್ ಕೊಡಿ ಗೈಸ್. ಬೇಗ ಯಾರು ಇನ್ನೂ ಕೊಟ್ಟಿಲ್ಲ, ಬೇಗ ಕೊಡಿ. ಅವ್ರು ಇಷ್ಟು ಎಫರ್ಟ್ಸ್ ಹಾಕ್ತಿದ್ದಾರೆ. ಲೈಕ್ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಆಗಿದ್ರೆ. ಪಕ್ಕ ದೇವ ಥರ ಕಾಣ್ತಾಳೆ. ಹೌದಾ? ಅಲ್ಲ ಮುಂಚೆ, ಇವಾಗ ಸೋನು ಥರ ಕಾಣ್ತಾ ಇದೀವಿ. ಅದೇ ಅವ್ರ ಹೆಂಡತಿ ಆಗಿದ್ರೆ ಮಾಡಿಸ್ಕೊಳ್ಳೋಳ. ಅವಾಗ ಡೈಲಾಗ್ ಹೊಡ್ದ, ಹೆಂಡತಿಲ್ಲ ಅಂದ್ಬಿಟ್ಟು ಅಕ್ಕಂಗೆ ಮಾಡ್ತಾ ಇದೀನಿ. ಹೆಂಡತಿ ಆಗಿದ್ರೆ ಇದನ್ನ. ಅಲ್ಲ ಇದೆಯಾ ಪಿಕ್ಚರ್ ಅಲ್ಲಿ?
ಯಪ್ಪ ನಮ್ಮ ನೋಡಕ್ ಆಗ್ತಿಲ್ಲ ನನಗೆ. ಅಯ್ಯಯ್ಯೋ 5,000ಕ್ಕೋಸ್ಕರ ಏನೇನ್ ಮಾಡ್ಕೊಂತಾರ ನೋಡಿ. ಬಾ, ಬಟ್ಟೆ ಕೊಡಿ ವರ್ಷಕ್ಕೆ. ಸಕ್ಕತ್ತಾಗಿ ಕಾಣಿಸೋದು ಆಕ್ಚುಲಿ ನಮ್ಮ ಮಮ್ಮಿ. ಏನ್ ಬೇಕಾದ್ರೆ ಬಟ್ಟೆ ಬೇಕಾ? ನಾನೇನ್ ಕಾಣಿಸ್ತಾ ಇದೀನೋ ನಾನು ಅವ್ರಿಗೆ ಬೇರೆ ಸಕ್ಕತ್ತಾಗಿ ಕಾಣಿಸ್ತಾ ಇಲ್ಲಿ ಇದೀನಿ. ನೋಡಿ ಇಲ್ಲಿ. ಅಲ್ಲ ಹಿಂಗ್ ಬರ್ಬೇಕಲ್ಲ. ಹಾ. ಕಪ್ಪಗಿದ್ದರೆ ನಮ್ಮ ಮಮ್ಮಿಗಿಂತ ವರ್ಸ್ಟ್ ಆಗಿ ಕಾಣಿಸ್ತಾ ಇರ್ಬೋದು ನನ್ನ ಪ್ರಕಾರ. ಯಪ್ಪ. ಅಯ್ಯಯ್ಯೋ. ಇಲ್ಲಿ ನೋಡಮ್ಮ ನೀನು. ನೋಡಿ ಗೈಸ್ ಹೆಂಗಿದೆ ನಮ್ಮ ಮನೇಲಿ ಸಪೋರ್ಟಿವ್. ಅದು ಹಂಗೆ ಅಂತಾನೇನೋ. ಅಂಟತಾನೆ ಇಲ್ಲ, ಇದು ಯಾವ್ದು ಹಾಳಾದ್ದು. ಸುಮ್ಮನೆ 800 ರೂಪಾಯಿ ಕೊಟ್ಟು ತಂದ್ಬಿಟ್ಟೆ ಇದಕ್ಕೆ. ತಲೆಗಿಲೆ ಬಂದ್ಬಿಟ್ಟದ್ ಬಿಡು. ಅಂಟತಾನೆ ಅದೇ ಬರ್ತಿಲ್ಲ, ಅದೇ ಬರ್ತೈತೆ. ಸೈಡ್ ಒಂದು ನಿಮಿಷ ಎಲ್ಲ ಹೋಯ್ತದು. ಇಲ್ಲಿ ನೋಡಿ ಹೆಂಗ್ ಅನ್ಸೋದು ಈಗ ಇದನ್ನ? ಸೋನಾ ರೆಡಿ. ಊರಿಗೆ JP ಪಾರ್ಕ್ ಒಂದು ರೌಂಡ್ ಹೊಡಿಬೇಕು ಮಗಳ ನೀನು. ರಾಣಿ ನೋಡಿ ಗಾಬರಿ ಆಗ್ತಾಳಪ್ಪ. ರಾಣಿ ರಾಣಿ ಟೆನ್ಷನ್ ಆಗ್ಬಿಟ್ಟಾಳೆ. ಇರ್ರಿ ರಿಯಾನ ಅವ್ರು 1 ನಿಮಿಷ ಇರ್ರಿ. ನೋಡ್ರಿ ಆಯ್ತಲ್ಲ, ಇದು ಕರೆಕ್ಟ್ ಆಗಿದೆ. ಈಗ ಉಲ್ಟಾ ಹಾಕಿಲ್ಲ, ಕರೆಕ್ಟಾಗಿ ಹಾಕಿದ್ದೆ ಗೈಸ್ ನಾನು. ಒಂದ್ ನಿಮಿಷ ಕೇಳೋದು ಫಸ್ಟ್. ನಂಗೆ ಗೊತ್ತು ಬಾಯ್ಲಿ ಕರೆಕ್ಟ್ ಆಗಿದೆ ಇದು ಗೈಸ್. ನೋಡಿ ಕರೆಕ್ಟ್ ಆಗಿದೆ. ಏನ್ ಹೇಳೋದೇ ಕೇಳಲ್ಲ, ನಿಂದೇ ನಡಿಬೇಕಲ್ಲಿ. ಹಾಂ ಕರೆಕ್ಟ್ ಈಗ ಕರೆಕ್ಟ್ ಆಗಿದೆ. ಅಯ್ಯೋ ಅಯ್ಯೋ ಒಟ್ಟಲ್ಲಿ ಇದನ್ನಂತೂ ಕಿತ್ತ. ಈಗ ಬಂತು. ಹಾಂ ಅಯ್ಯೋ ನನ್ನ ಮೇಕಪ್ ಸಖತ್ ಕಷ್ಟ ಆಯ್ತು ಗೈಸ್. Women. ಇವಳು ಕೊಂಬುಗಳು ನೋಡಿ ಹೆಂಗಿದ್ದಾವೆ ಆ ಕಡೆ ಈ ಕಡೆ. ಗೈಸ್ ಸೊ ಫೈನಲಿ ಮೇಕಪ್ ಮುಗೀತು. ಕಂಗ್ರಾಚುಲೇಷನ್ಸ್, ಮುಗಿಸಿದ್ದೀರಾ. ಈಗ ಇವರಿಬ್ರು ಹೆಂಗ್ ಕಾಣ್ತಾ ಇದಾರೆ ಅಂತ ಅವ್ರು ನೋಡೋ ಟೈಮು. 2 1 ಗೋ. ಅಲ್ಲ ಜೋಕರ್ ಇದು ಜೋಕರ್. ಅವ್ರು ನಗ್ತವ್ರೆ ಗೈಸ್. ಒಟ್ಟಿನಲ್ಲಿ ಇಬ್ರು ಸಗದ ಕಾಣ್ತಾ ಇದಾರೆ. ಈಗ ಡೇರ್ ಕೊಡೋ ಟೈಮ್. ಪಾಪ ಬನ್ನಿ, ನೀವೇನ್ ಡೇರ್ ಕೊಡ್ತೀರಾ ಕೊಡಿ ಸೋನುಗೆ. ಕರ್ಕೊಂಡು ಹೋಗ್ತೀನಿ ನೋಡ್ರಾ. ಹಾ ಕರ್ಕೊಂಡು ಹೋಗ್ತೀರಾ? ಎಲ್ಲಿಗೆ? JP ಪಾರ್ಕ್ JP ಪಾರ್ಕ್ ಅಂತ ಮತ್ತೀಕರೆ ಒಂದು ರೌಂಡ್ ಅಲ್ಲೇ ಎಲ್ಲ ಗೊತ್ತಿರೋ ಬೇಡ ಪಾಪ, ಅಲ್ಲೆಲ್ಲ ಮಾಡಲ್ವಾ? ಮಾಡಲ್ಲ ಅಂದ್ರೆ ಗಿವ್ ಅಪ್ ಅನ್ನು ಅಷ್ಟೇ. ಮಾಡ್ತೀಯ ಅಂದ್ರೆ ಹೂ ಅನ್ನು ಮಾಡ್ತೀವಿ. JP ಪಾರ್ಕ್ ಬರ್ತೀಯಾ? ಹಾ ಮೂನ್ಕೋ ನಗರ ಎಲ್ಲ ಸುತ್ತಿಸ್ತೀನಿ ನನಗೆ. ಪಕ್ಕನಾ? ನೀನು ಡೇಲ್ ಕೊಡು ಫಸ್ಟ್ ಅಲ್ಲಿ ಮಮ್ಮಿಗೆ. ಮಮ್ಮಿದು ಡೇರ್ ಬಂದು ಇಲ್ಲಿ ಒಂದು ಸೂಪರ್ ಮಾರ್ಟ್ ಇದೆಯಲ್ಲ, ಆ ಸೂಪರ್ ಮಾರ್ಟ್ಗೆ ಹೋಗ್ಬೇಕು ನಿಮಗೆ. ಆಗತ್ತಾ ಇಲ್ವಾ? ಆಗತ್ತಾ ಇಲ್ವಾ? ಆಗತ್ತೆ. ನಡಿ ಹೋಗೋಣ. ಸೂಪರ್ ಮಾರ್ಟ್ಗೆ ಹೋಗೋಣಪ್ಪ. ಆಗತ್ತಾ ಆಗಲ್ವಾ? ಆಗತ್ತಾ ಆಗಲ್ವಾ? ಆಗತ್ತಾ ಆಗಲ್ವಾ? ಜ್ಯೂಸ್ ಕುಡಿ. ಇವ್ರು ವಿಡಿಯೋ ಕಾಲ್ ಮಾಡ್ರಿ ಇವ್ರ ಫ್ರೆಂಡ್ಗೆ ನಿಮ್ಮ ಫೋನಲ್ಲಿ. ಗೈಸ್ ನಮ್ಮ ಅಕ್ಕ ಸಿಂಪಲ್ ಡೇರ್ ಕೊಡೋಣ, ನಿಮಗೂ ಸಿಂಪಲ್ ಡೇರು. ನೀವು ನಿಮ್ಮ ಸ್ಕೂಲ್ ಕಾಲೇಜ್ ಫ್ರೆಂಡ್ಸ್ ಇದಾರಲ್ಲ, ನಿಮ್ಮ ಏರಿಯಾ ಫ್ರೆಂಡ್ಸು, ಆ ಗ್ರೂಪಲ್ಲಿ ನಿಮ್ಮ ಫೋಟೋ ಹಾಕಬೇಕು. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಬೇಕು ಮತ್ತು ಗ್ರೂಪಲ್ಲಿ ಫೋಟೋ ಹಾಕಬೇಕು. ನೀನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಬೇಕು. ಆಯ್ತು ಮಾಡ್ರಿ ಗೈಸ್. ಹಂಗಂದ್ರೆ ಇವರಿಬ್ಬರಿಗೂ ನಾನು ಸ್ಕಿನ್ ಕೇರ್ ಮಾಡಿಸ್ಬೇಕು. ಇವರಿಬ್ಬರು ಒಪ್ಪೋತಿರೋದ್ರಿಂದ ನಮ್ಮ ಅಕ್ಕ ಫಸ್ಟ್ ಫೋಟೋ ಕ್ಲಿಕ್ ಮಾಡೋಣ. ಕೋಪ ಏನು ನಗ್ತಿದ್ಯಾ? ಕೋಪದಲ್ಲಿ ಈಗ ಹಾಕ್ತೀನಿ ನೋಡಿ. ಒಂದು ಒಳ್ಳೆ ಸಾಂಗ್ ಹಾಕ್ಬಿಟ್ಟು ನಮ್ಮ ಅಕ್ಕಗೆ ಅವಳು ಇನ್ಸ್ಟಾಗ್ರಾಮಲ್ಲಿ. ಡಿಲೀಟ್ ಮಾಡೋಂಗಿಲ್ಲ ಆಯ್ತಾ? ಡಿಲೀಟ್ ಮಾಡ್ರೆ ಏನೂ ಮಾಡ್ಸಲ್ಲ ಗೈಸ್. ನಮ್ಮ ಅಕ್ಕ ಸ್ಟೋರಿ ಇರೋ ಆಯ್ತು, ಅಪ್ಲೋಡ್ ಆಯ್ತು. ಫಿಲ್ಟರ್ ಆದ್ರೂ ಹಾಕ್ಬೋದು. ನಮ್ಮ ಸ್ಟೋರಿನೂ ನಿಂದ್ರಲ್ಲಿ ಹಾಕೋಣ, ಅಮ್ಮದು ಸ್ಟೋರಿ ಹಾಕೋಣ. ಅಮ್ಮದು ಇನ್ಸ್ಟಾಗ್ರಾಮ್ ಸ್ಟೋರಿ. ಒಂದು ಎರಡು ಸ್ಟೋರಿ ಅಪ್ಲೋಡ್ ಆಗೋಯ್ತು ನಮ್ಮ ಅಕ್ಕ ಇನ್ಸ್ಟಾಗ್ರಾಮಲ್ಲಿ. ಡಿಲೀಟ್ ಮಾಡಂಗಿಲ್ಲ. ಈಗ ನಮ್ಮ ಅಮ್ಮ ಗ್ರೂಪಲ್ಲಿ ಕಳ್ಸೋಣ. ನಮ್ಮ ಅಮ್ಮ ನೋಡಿ ಭಯ ಆಗ್ತಿದೆ ನನಗೆ, ನಮ್ಮ ಅಕ್ಕ ನೋಡಿ ಭಯ ಆಗ್ತಿಲ್ಲ. ನಾನು ಮಲಗಿದಾಗ ನಮ್ಮ ಅಮ್ಮಗಿಮ್ಮ ಹಿಂಗೆ ನನ್ನ ಮುಂದೆ ಬಂದ್ಬಿಟ್ರೆ ನಾನು ಸ್ಪಾಟಲ್ಲೇ ಹೋಗ್ಬಿಡ್ತೀನಿ, ಪಕ್ಕ ಸ್ಪಾಟಲ್ಲೇ ಹೋಗ್ಬಿಡ್ತೀನಿ ನಾನು. ಗೈಸ್ ಈಗ ಅವರ ಗ್ರೂಪಲ್ಲಿ ಹಾಕೋ ಟೈಮು. ಏನು ನಿಮ್ಮ ಗ್ರೂಪ್ ಹೆಸರಿದ್ರಲ್ಲಿ ಯಾವುದು? ಇದಾ ವುಮೆನ್ಸ್ ಅಸೋಸಿಯೇಷನ್ ಮತ್ತೆ ಕ್ರೇಜಿ ಗರ್ಲ್ಸ್. ಕ್ರೇಜಿ ಗರ್ಲ್ಸ್, ಕ್ರೇಜಿ ಆಂಟೀಸ್ ಅಂತ ಇಡಬೇಕು. ಕ್ರೇಜಿ ಗರ್ಲ್ಸ್ ಏನದು? ಏನು ಭಯ ಇಲ್ವಾ? ನೋಡ್ತಾರ ನಿಮ್ಮ ಫ್ರೆಂಡ್ಸ್ ಅಂತ? ನೋಡ್ತಾರೆ, ಹಾಕ್ತಾರೆ ನೋಡಿ ಮೆಸೇಜ್ ಇವಾಗ ಏನೇ ಇದು ಅಂತ. ಹಾಂ 3 2 1 ಸ್ಟಾರ್ಟ್. ಗೈಸ್ ಲಿಟ್ರಲಿ ನಮ್ಮ ಅಮ್ಮ ಓಕೆ ಅಂತವ್ರು ಅವ್ರ ಗ್ರೂಪಲ್ಲಿ ಹಾಕೋಕ್ಕೆ, ಫ್ರೆಂಡ್ಸ್ ಗ್ರೂಪಲ್ಲಿ. ಅವ್ರು ಸೇವ್ ಮಾಡ್ಕೊಬಾರ್ದು ಅಂತ ಒನ್ ಟೈಮ್ ವಾಚ್ ಕಳಿಸ್ತೀನಿ ಆಯಿತಾ? ಒಂದ್ಸರಿ ಹೋಗಿ ನೋಡಿದ ತಕ್ಷಣ ಡಿಲೀಟ್ ಆಗ್ಬಿಡುತ್ತೆ ಅವರು. ಹೌದಾ? ಹಾಂ ಆಯಿತಾ? ಪಾಪ ಆಮೇಲೆ ಸೇವ್ ಮಾಡ್ಕೊಂಡು ರೋಸ್ಟ್ ಮಾಡಿಬಿಟ್ರೆ
ಬನ್ನಿ ಈಗ ನಿಮ್ಮ ಮಗಳದು ವಿಡಿಯೋ ಹಾಕೋಣ. ವಿಡಿಯೋ ನೋಡಿ ಹೆಂಗಿದೆ, ವಿಡಿಯೋ ನೋಡಿ ಹೆಂಗಿದೆ. ಇವತ್ತು ಸುಸು ಮಾಡ್ಕೊಂಡಿನ ಈಗ ಮಾಡಿಸ್ತೀನಿ ನೋಡು. ಗೌಡ್ರು ಕಾಲ್ ಮಾಡೋಣ. ಕೂತಿದ್ದೀರಾ ಎಲ್ಲಾದ್ರೂ? ಸೇಫ್ ಅಲ್ವಾ? ಇದ್ ನೋಡಿ, ರೇರ್ ಬ್ಯೂಟಿ. ಅವಳು ಚೇಂಜ್ ಆಗಿಲ್ಲ, ಒರಿಜಿನಲ್ ಆಗಿ ಅವಳೆ ಅಂತೆ. ಇದೆಂಗಿದೆ? ನೋಡ್ರಿ ಹುಷಾರು, ವಾಶ್ ಮಾಡ್ತಿರ್ತೀನಿ ಬರೋಷ್ಟ್ರಲ್ಲಿ. ಬನ್ನಿ, ಬರಲ್ವಾ? ಓಕೆ, ಬಾಯ್. ನನ್ ಗೈಸ್, ಈ ವ್ಲಾಗ್ ನಲ್ಲಿ ಎಂಡ್ ಮಾಡೋಣ. ನಾನು ಕಂಗ್ರಾಚುಲೇಟ್ ಮಾಡ್ಬೇಕು ನಮ್ಮ ಅಕ್ಕನ, ಪಾಪ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಕ್ಕೆ. ಪಾಪ ನಮ್ಮ ಅಮ್ಮಗೂ ಕಂಗ್ರಾಚುಲೇಟ್ ಮಾಡಬೇಕು, ತುಂಬಾ ಸಪೋರ್ಟಿವ್ ಆಗಿ, ಏನು ಅನ್ಕೊಳ್ದಿರಾ ಇದನ್ನ ಮಾಡಿದ್ದಾರೆ. ಯಾವ ಡ್ರಾಮಾ ದಿಸ್ ಮೇಕಪ್ ಅಂತ ಅವ್ರ ಫ್ರೆಂಡ್. ಓಕೆ, ಕಂಗ್ರಾಚುಲೇಷನ್. ಪ್ಲೀಸ್ ಅವ್ರು ಮೇಕಪ್ ವಾಶ್ ಮಾಡ್ಕೊಡಿ. ವಾಶ್ ಮಾಡಿ ಟಿಶ್ಯೂಸ್ ತಗೊಂಡು ವಾಶ್ ಮಾಡೋ. ಏನು ಡಾಗ್ ಮಾಡ್ಕೊ, ಇವಳು ವಾಶ್ ಮಾಡ್ಬೇಕಂತ. ಬರಲ್ಲ, ಬಾಯ್ ಗೈಸ್, ಸಿ ಯು. ವಾಶ್ ಮಾಡೋದು ಅದೆಲ್ಲ ಶಾರ್ಟ್ಸ್ ನೋಡಿ ಗೈಸ್. ವೆಟ್ ಟಿಶ್ಯೂ ಕೊಡಿ ಅಂದ್ರೆ ಅಪ್ಪ ಕೊಟ್ಟೆ ಕಾನ್ಫಿಡೆಂಟ್ ಆಗಿ ಹೋದ್ರು. ನೋಡ್ರಿ ಅಲ್ಲಿ ರಾಣಿದು ಕಾಲು ಒರ್ಸಕ್ಕೆ ವೆಟ್ ಟಿಶ್ಯೂ ಕೊಟ್ಟಿದ್ರಲ್ಲ, ಅದನ್ನ ಕೊಡ್ತಾವ್ರು ನೋಡಿ. ಹೌದಾ? ಒರ್ಸ್ಕೊಳ್ಳಿ. ಒರ್ಸ್ಕೊ, ಏನಾಗಲ್ಲ. ಏನ್ ರಾಣಿ ಕ್ರೀಮ್ ಹಾಕಿರ್ತಾರೆ ಅಷ್ಟೇ, ಒಂಚೂರು ಕಾಲು. ರಾಣಿಗೆ ಸ್ಕಿನ್ ಕೇರ್ಗೋಸ್ಕರ ಇಟ್ಟಿರ್ತಾರೆ, ಅದನ್ನ ನಮ್ಮ ಅಕ್ಕ ಸ್ಕಿನ್ ಕೇರ್. ಅದೇನು ಅನ್ಸಲ್ಲ. खत्म, बाय बाय, टाटा, गुड बाय, गया।